ಹಾಗೂ ಕಿರುತೆರೆ ನಟ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ದಿಲೀಪ್ ರಾಜ್ ನಿಧನಕ್ಕೆ ಕಂಬನಿ ಮಿಡಿದಿದೆ ಸ್ಯಾಂಡಲ್ವುಡ್. ಉತ್ತರಳ್ಳಿಯ ದಿಲೀಪ್ ರಾಜ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಚಲನಚಿತ್ರ ನಟ ನಟಿಯರು ಅಂತಿಮ ದರ್ಶನವನ್ನ ಪಡೀತಾ ಇದ್ದಾರೆ. ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆಯ ನಟ ದಿಲೀಪ್ ರಾಜ್ 47 ವರ್ಷ ವಯಸ್ಸಾಗಿದ್ದು ಇವತ್ತು ಬೆಳಿಗ್ಗೆ ಮನೆಯಲ್ಲಿ ದಿಢೀರನೆ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ರು, ಬದುಕುಳಿಲಿಲ್ಲ. ಸಿನಿಮಾ ಜೊತೆಗೆ ರಂಗಭೂಮಿ ಕಿರುತೆರೆಯಲ್ಲೂ ಕೂಡ ದಿಲೀಪ್ ರಾಜ್ ಮಿಂಚಿದ್ರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದಿಲೀಪ್ ರಾಜ್ ಅಂತ್ಯ ಸಂಸ್ಕಾರ ನಡೆಯಲಿದೆ. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಚಿತ್ರರಂಗದ ನಟ ನಟಿಯರು. ಪ್ರೇಮ್, ನಮ್ರತಾ ಗೌಡ, ಸಂಗೀತ ನಿರ್ದೇಶಕ ಮನೋಹರ್, ನಿರೂಪಕಿ ಅನುಶ್ರೀ, ಮಾಳವಿಕಾ ಅವಿನಾಶ್ ಸೇರಿದಂತೆ ಹಲವರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಬೆಳಿಗ್ಗೆ ಮನೆಯಲ್ಲಿ ದಿಢೀರಂತ ಕುಸಿದು ಬಿದ್ರು, ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ರೂ ಕೂಡ ದಿಲೀಪ್ ರಾಜ್ ಬದುಕುಳಿಲಿಲ್ಲ. ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ನಾವೆಲ್ಲ ಇನ್ನು ವಯಸ್ಸಾದವ್ರು ಇದ್ದೀವಿ. ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಅವನು ಹೋಗ್ತಾನೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಅವನು ತುಂಬ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ದ. ಯಾವುದನ್ನು ಅತಿಯಾಗಿ ಮಾಡ್ತಾ ಇರಲಿಲ್ಲ. ತುಂಬ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರ್ತಿದ್ದ. ಆದರೆ ಅವನ ಕೆಲಸದ ಬಗ್ಗೆ ಮಾತ್ರ ಅವನು ವಿಪರೀತ ಶ್ರದ್ಧೆ. ಯಾವುದೊಳಗೂ ಕಾಂಪ್ರಮೈಸ್ ಮಾಡ್ಕೋತಾನೆ ಇರಲಿಲ್ಲ. ಆ ದೇವ್ರಿಗೆ ಏನು ಅನಿಸುತ್ತಾ ಯಾರಿಗೂ ಗೊತ್ತು. ಹುಟ್ತಾನೆ ಎಲ್ಲರೂ ಸಾಯೋ ದಿನಾನು ಬರ್ಕೊಂಡು ಬಂದಿರ್ತಾರೆ ಅಂತಾರಲ್ಲ. ಯಾವತ್ತು ಅವನ ಮತ್ತು ಎಕ್ಸಸೈಸ್ ಫ್ರೀಕ್ ಅವನು. ಎಲ್ಲ ಪ್ರತಿದಿನವೂ ನಾವು ವ್ಯಾಯಾಮ ಮಾಡೋದಾಗಲಿ ಯಾವುದೂ ಅತಿ ಮಾಡ್ತಾ ಇರಲಿಲ್ಲ. ಮಿತವಾಗೇ ಇರ್ತಿದ್ದ. ಊಟನೂ ಅಷ್ಟೇ. ಅವನು ಕೆಲಸದಲ್ಲಿ ರಾಕ್ಷಸ ಬಿಟ್ಟರೆ ಇನ್ನೆಲ್ಲದ್ರೊಳಗೂ ಅವನು ಮಿತವಾಗಿ ಹಿತವಾಗಿ ಇರ್ತಿದ್ದ. ಕಳ್ಕೊಬಾರ್ದಿತ್ತು ನಾವಷ್ಟೇ. ನಾವು ನನ್ನ ಕಳ್ಕೊಂಡಿದ್ದು ನಮ್ಮ ದುರಾದೃಷ್ಟ. ಅದೃಷ್ಟ ಅಲ್ಲ, ನಮ್ಮ ದುರಾದೃಷ್ಟ. ಅಯ್ಯೋ ಆಯ್ತು, 25-30 ವರ್ಷದಿಂದ ಫ್ರೆಂಡ್ಸ್ ರೀ. ನಾವು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು. ನಾವು 99 ಪಾಸ್ಔಟು. ಅವನು ಅವಾಗಿಂದನೇ ಎಲ್ಲದರಲ್ಲೂ ಅವ್ನು ಕಾಲೇಜ್ ಫೆಸ್ಟ್ಗಳಲ್ಲಿ ಸಿಕ್ಕಾಬಟ್ಟೆ ಮುಂದೆ ಇದ್ದ. ಡ್ಯಾನ್ಸ್ಗಳು ಮಾಡಿಕೊಂಡು ಇ ವಾಸ್ ಲೈಕ್ ಗೊತ್ತಿತ್ತು ಅವನೆಲ್ಲೋ ಹೋಗ್ತಾನೆ ಈ ಪ್ರೊಫೆಷ್ನಲ್ಲಿ ಅಂತಲೇ ಗೊತ್ತಿತ್ತು. ಹೈಲಿ ಎನರ್ಜೆಟಿಕ್ ಆ್ಯಂಡ್ ಅಷ್ಟೇ ಹ್ಯೂಮನ್ ಬೀಯಿಂಗ್. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದ ನಮ್ಮನ್ನೆಲ್ಲ ಅಂತಂದರೆ ಆ್ಯಸ್ ಎ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು. ಎಲ್ಲೇ ಸಿಕ್ಕಿದ್ರೂ ಬಂದು ಮಾತಾಡ್ಸೋದು ಈ ಥರದ್ದೆಲ್ಲ ಇತ್ತೀಚೆಗೆ ತುಂಬ ಕಮ್ಮಿ ರೀ ನೋಡೋದು. ಯಾಕಂದರೆ ನಮ್ಮ ಪ್ರೊಫೆಷ್ನಲ್ಸಲ್ಲಿ ನಾವು ಬ್ಯುಸಿ ಇರ್ತೀವಿ ರೀ. ಫ್ರೆಂಡ್ಸ್ ಆಗಿಬಿಟ್ಟು ಯಾವಾಗಲೇ ಫೋನ್ ಮಾಡಿದ್ರು ಹೇಳೋ ಮಗ ಅಂತ ಹೇಳೋದು, ಅದು ಕೇಳೋದಕ್ಕೆ ಚಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.